ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಭಾನುವಾರ, ಟೈಮ್ ಬಂದುಬಿಟ್ಟು 8:30 ಆಯಿತು. ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೈಸ್ ಆಯ್ತಾಗಲೇ ಸ್ವಲ್ಪ ಪುಳಿಯೋಗರೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಪುಳಿಯೋಗರೆ ಮಾಡಬೇಕು. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ನೋಡೋಣ. ಇನ್ನು ಪುಳಿಯೋಗರೆ ಗೊಜ್ಜಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಏನಿಲ್ಲ, ಸಿಂಪಲ್ಲಾಗಿ ಒಂದು 3 ಈರುಳ್ಳಿ ಇತ್ತು, 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಮತ್ತು ಒಂದು 4-5 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಅಷ್ಟೇ. ಇನ್ನು ಕರಿಬೇವಂತೂ ಖಾಲಿಯಾಗಿದೆ. ಚಿಕ್ಕಮ್ಮನಿಗೆ ಹೇಳೋಣ ಅಂದರೆ ಮರ್ತೇ ಹೋಗುತ್ತೆ. ಈ ಥರ ಏನಾದರೂ ಅಡುಗೆ ಮಾಡಿದಾಗ ಮಾತ್ರ ನೆನಪು ಬರ್ತಿರುತ್ತೆ ಅಷ್ಟೇ ನನಗೆ. ಇನ್ನು ಖಾಲಿ ಆಗಿತ್ತಲ್ವ, ಇನ್ನೇನು ಬಿಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಇವಾಗ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ವ, ಅವು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಫಸ್ಟ್ಗೆ ನಾವು ಹುಣಸೆಹಣ್ಣು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ ಸೈಡ್ಗೆ. ಮೇನಾಗಿ ಪುಳಿಯೋಗರೆ ಅಂದರೆ ಸ್ವಲ್ಪ ಹುಣಸೆ ಹುಳಿ ಅಂದರೆ ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೆಸಿದ್ದೆ. ಅದು ಮತ್ತು ಲಾಸ್ಟಲ್ಲೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಇವಾಗ ಹುಣಸೆ ಹುಳಿ ನೀರೆಲ್ಲ ಹಾಕ್ಬಿಟ್ಟು ಅದೇನಂದ್ರೆ ಒಂದು ಸ್ವಲ್ಪ ಕುದಿ ಬರಬೇಕು. ಜಾಸ್ತಿ ನೀರು ಥರ ಇರಬಾರ್ದು. ಹುಣಸೆ ಹುಳಿ ಒಂದು ಸ್ವಲ್ಪ ಚೆನ್ನಾಗಿ 1-2 ಕುದಿ ಬಂದಮೇಲೆ ಒಂದು ಸ್ವಲ್ಪ ಮಂದೆ ಬರುತ್ತಲ್ವ, ಆವಾಗ ನಾವು ಪುಳಿಯೋಗರೆ ಪಾಕಿಟ್ಟು ಅದರಲ್ಲಿ ಹಾಕಬೇಕು. ಅಲ್ಲಿವರೆಗೂ ಹಾಕೋ ಹಾಗಿಲ್ಲ. ಅದಿಲ್ಲಾಂದರೆ ಒಂಥರ ನೀರು ಥರನೇ ಅನಿಸ್ಬಿಡುತ್ತೆ. ಅದಕ್ಕೆ ಇನ್ನು ಅದೆಲ್ಲ ಅದು ಹುಣಸೆ ನೀರೆಲ್ಲ ಹಾಕ್ಬಿಟ್ಟು ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಕೂಡ ಒಂಥರ ಏನು ಅನಿಸಲ್ಲ. ಸ್ಟವ್ ಮುಂದೆ ಎಲ್ಲ ಹಂಗೆ ಅಳ್ಕೊಂಡಿದ್ರೆ ಏನು ಒಂಥರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆವಾಗವಾಗ. ಇನ್ನು ಲಾಸ್ಟಲ್ಲಿ ಇವಾಗ MTR ಪುಳಿಯೋಗರೆ ಪಾಕೆಟ್ ತೊಗೊಂಡಿದ್ದೆ ಒಂದು, ಆಗುತ್ತೆ ಇದು ಹಾಕಿದ್ರೆ. ಇನ್ನು ಚೆನ್ನಾಗಿ ಹುಣಸೆ ಹುಳಿ ಎಲ್ಲ 1-2 ಕುದಿ ಬಂತು. ಆಮೇಲೆ ಸ್ವಲ್ಪ ಗಟ್ಟಿ ಥರ ಆಯಿತು. ಇನ್ನು ಇವಾಗ ಹಾಕ್ಕೊಂಡು ಅಂದರೆ ಪೌಡ್ರ್ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗಂತೂ ಎಣ್ಣೆ ತುಂಬ ರೇಟ್ ಆಗಿಬಿಟ್ಟಿದೆ. ಅಪ್ಪ ಏನು ತೊಗೊಳೋಣ ಏನು ಬಿಡೋಣ ಅನ್ನೋ ಥರ ಆಗ್ತಾಯಿದೆ ನಿಜವಾಗ್ಲೂ. ಯಾವುದೇ ಟಿಫನ್ ಮಾಡಲಿ, ನಾವು ತಿಂಡಿ ಐಟಮ್ ಮಾಡಿದ್ರೆ ಒಂದು ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂಥರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆ ಕೂಡ ಇವಾಗಂತೂ ನೋಡ್ಕೊಂಡು ಹಾಕ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಮತ್ತು ಏನು ಮಾಡೋಕ್ಕಾಗಲ್ಲ. ನಾವು ಅಂದರೆ ಇವಾಗ ಸಿಚುವೇಶನ್ ಹೆಂಗಿರುತ್ತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ. ಅದಕ್ಕೋಸ್ಕರ ಇನ್ನು ಅನ್ನ ಫಸ್ಟಿಗೆ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಎಷ್ಟು ಬೇಕಷ್ಟು ನೀಟಾಗಿ ಸ್ವಲ್ಪ ಆರಿಸ್ಬಿಟ್ಟು ಎತ್ತಿಟ್ಟಿದೆ. ಇವಾಗ ಎಲ್ಲ ಕಲಿಸ್ತಾ ಇದ್ದೀನಿ. ನಾವು ಬಿಸಿ ಅನ್ನಕ್ಕೆ ಗೊಜ್ಜಾಕಿ ಕಲಿಸಿದ್ರೆ ಅದೆಷ್ಟೇ ಸ್ವಲ್ಪ ಅಂದರೆ ಉದುರುದ್ರಾಗಿದ್ದರೂ ಕೂಡ ಅನ್ನ ಬಿಸಿ ಇದ್ದಾಗ ಕಲಿಸ್ಬಿಟ್ರಂತೂ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಮುಂಚೆನೇ ತೆಗ್ದಿಟ್ಟಿದ್ದೆ. ಸ್ವಲ್ಪ ಪಾತ್ರೆ ತೆಗೆದ್ಬಿಟ್ಟು ಆರಿಸಿದ್ದೆ. ಇವಾಗ ಎಲ್ಲ ಕಲಿಸ್ದೆ. ಇನ್ನು ಕಲಿಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟಿದ್ದೀನಿ. ಅವರು ಕೂಡ ತಿಂತಾಯಿದ್ದಾರೆ. ಇನ್ನು ನನ್ನ ಮಗನಿಗೆ ಬಂದುಬಿಟ್ಟು ನಾನು ಪುಳಿಯೋಗರೆ ತಿನ್ನಿಸ್ಲಿಲ್ಲ. ಮುದ್ದೆ ಇತ್ತು, ಅಂದರೆ ಚಿಕ್ಕಮ್ಮ ಬೆಳಗ್ಗೆನೇ ಮುದ್ದೆ ಮತ್ತು ಬದನೆಕಾಯಿ ಬಜ್ಜಿ ಮಾಡಿ ಕೊಟ್ಟೋಗಿದ್ರು. ಅದನ್ನು ಒಂದು ಮುದ್ದೆ ಹಂಗೆ ಇತ್ತು ಬಿಸಿದು. ಇನ್ನು ಸ್ವಲ್ಪ ಬಿಸಿ ಇತ್ತು, ಅವನಿಗೆ ತಿನ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರಿಗೆ ಪುಳಿಯೋಗರೆ ಹಾಕ್ಕೊಟ್ಟು ಇವಾಗ ನನ್ನ ಮಗನಿಗೆ ಮುದ್ದೆ ತಿನ್ನಿಸ್ತಾ ಇದ್ದೀನಿ. ಮಕ್ಳಿಗೆ ಏನೇ ಹೇಳಿ ಸ್ವಲ್ಪ ಮುದ್ದೆ ಅದಿದೆ ಸ್ವಲ್ಪ ಜಾಸ್ತಿನೇ ತಿನ್ನಿಸ್ಬೇಕು. ಹಂಗಾದ್ರೆ ಸ್ವಲ್ಪ ಗಟ್ಟಿ ಇರ್ತಾರೆ ಅವರು. ಬರೀ ತಿಂಡಿ ಮತ್ತು ರೈಸ್ ಐಟಮ್ ಎಲ್ಲ ತಿನ್ನಿಸಿದ್ರೆ ಅಷ್ಟೊಂದು ಶಕ್ತಿ ಇರಲ್ಲ ಅವ್ರಿಗೆ. ಅದಕ್ಕೋಸ್ಕರ ನಾನು ಮುದ್ದೆ ತಿನ್ನಿಸ್ದೆ. ಮೊಬೈಲಲ್ಲಿ ನಮ್ಮ ಭಾವನ ಮಗಂದು ಫೋಟೋ ಇತ್ತು. ಅವನು ಅದರಲ್ಲಿ ಪ್ಯಾಂಟು ಶರ್ಟು ಮತ್ತು ಬೆಲ್ಟು ಮತ್ತು ಸ್ಲಿಪ್ಪರ್ ಎಲ್ಲ ಹಾಕ್ಕೊಂಡು ಒಂದು ಫೋಟೋ ನಮ್ಮ ಮನೆಯವರು ಅದು ಇದಕ್ಕೆ ಹಾಕ್ಕೊಂಡಿದ್ದಾರೆ ಸ್ಕ್ರೀನ್ಗೆ. ಅದನ್ನು ತೋರಿಸು ಅಂತ ಹೇಳ್ತಾಯಿದ್ದೆ. ತೋರಿಸಿದ್ರೆ ಹೇಳ್ತಾ ಇದ್ದ, ಅಮ್ಮ ಬೊಟ್ಟು ಇಟ್ಕೊಂಡಿದ್ದಾನೆ ಮತ್ತು ಬೆಲ್ಟ್ ಹಾಕ್ಕೊಂಡಿದ್ದಾನೆ, ಪ್ಯಾಂಟ್ ಹಾಕ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದ. ಅದು ಹಂಗೆ ನಾವು ಕೂಡ ಸ್ವಲ್ಪ ಇದು ಮಾಡಿ ಹಂಗೆ ಊಟ ಮಾಡಿಸ್ತಾ ಇದ್ವಿ. ಸಖತ್ತು ಹಠ ಮಾಡ್ತಾ ಇರ್ತಾನೆ ಊಟ ಮಾಡಬೇಕಾದ್ರಂತೂ. ಇನ್ನು ಹಂಗೂ ಮಾಡಿಬಿಟ್ಟು ಅವನಿಗೂ ಊಟ ಮಾಡಿಸ್ಬಿಟ್ಟು ಇನ್ನು ನಾನು ಕೂಡ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಇನ್ನು ಪಾತ್ರೆಯೆಲ್ಲ ಹೊರಗಡೆ ಇಟ್ಟಿದ್ದೆ. ಇನ್ನು ಏನು ತೊಳೆದಿರಲಿಲ್ಲ. ಇನ್ನು ಅಷ್ಟರಲ್ಲಿ ಸ್ವಲ್ಪ ಚಿಕನ್ ತರಿಸೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಹೇಳ್ತಾಯಿದ್ರು, ತುಂಬ ದಿನ ಆಯಿತು ಚಿಕನ್ ತಿಂದುಬಿಟ್ಟು ಅಂತ. ನಾನೇ ಕೇಳಿದೆ ಪಾಪ. ಇನ್ನು ಅವರೇ ಸರಿ ಅಂತ ಹೇಳ್ಬಿಟ್ಟು 1-1.5 kg ತರಿಸ್ತೀನಿ ಅಂತ ಹೇಳಿ ಇನ್ನು ರೆಡಿ ಮಾಡ್ಕೋ ಖಾರ ಅಂತ ಹೇಳಿದರು. ಇನ್ನು ಅಷ್ಟರಲ್ಲಿ ನಾನು ಕೂಡ ಇವಾಗೆಲ್ಲ ಜೋಡಿಸ್ತಾ ಇದ್ದೀನಿ ಖಾರಕ್ಕೆ. ಇನ್ನು ಕಾಯಿ ಅಂತೂ ಈ ಕಡೆ ಜಾಸ್ತಿ ಕಾಯಿ ಇಲ್ಲ. ಹಬ್ಬಗಳ ಟೈಮಲ್ಲಿ ಮಾತ್ರ ಯಾರಾದರೂ ಕಿತ್ಕೊಂಬಂದು ಮಾರ್ತಾರೆ, ಇಲ್ಲಾಂದರೆ ಇಲ್ಲವೇ ಇಲ್ಲ. ಮತ್ತು ಬೇರೆ ಅಂಗಡಿಗಳಲ್ಲೆಲ್ಲ ಕೊಬ್ಬರಿ ಜಾಸ್ತಿ ಮಾರ್ತಾರಲ್ವ, ಅದಕ್ಕೋಸ್ಕರ ಮನೆಯಲ್ಲಿ ಕಾಯಿ ಏನೂ ಇರಲಿಲ್ಲ. ಇನ್ನು ಒಂದು 10 ರೂಪಾಯಿ ಕೊಟ್ಟು ಕೊಬ್ಬರಿ ತರಿಸಿದ್ದೆ ನಾನು. ಅದನ್ನೇ ಇವಾಗ ತುರಿತಾ ಇದ್ದೀನಿ ನೀಟಾಗೆ. ಚಿಕನ್ ಸಾಂಬಾರಿಗೂ ಮಟನ್ ಸಾಂಬಾರಿಗೂ ಅದಕ್ಕೆಲ್ಲ ಸ್ವಲ್ಪ ಕಾಯಿ ಹಾಕಿದ್ರೂ ಒಂಥರ ಟೇಸ್ಟ್ ಇರುತ್ತೆ. ಮತ್ತು ಕಾಯಿ ಇಲ್ಲಲ್ವ, ಅದಕ್ಕೋಸ್ಕರ ಕೊಬ್ಬರಿ ಕೂಡ ಹಾಕ್ತಾರೆ ಕೆಲವರು. ಕೊಬ್ಬರಿನೂ ಹಾಕ್ಬೋದು. ನಮ್ಮ ಹತ್ರ ಅಂತೂ ಇವಾಗ ಇಲ್ಲದೆ ಇರೋದಕ್ಕೆ ಕೊಬ್ಬರಿನೇ ನಾನೆಲ್ಲ ರೆಡಿ ಮಾಡಿಟ್ಕೊಂಡೆ. ಇನ್ನು ಚಿಕನ್ ಕೂಡ ತಂದಿದ್ರು. ನೀಟಾಗೆಲ್ಲ ತೊಳೆದ್ಬಿಟ್ಟು ಒಂದು ಹತ್ರ ಎತ್ತಿಟ್ಟಿದ್ದೆ ನಾನು. ಎತ್ತಿಟ್ಬಿಟ್ಟು ಇವಾಗ ನಮ್ಮ ಮನೆಯವರು ಸ್ವಲ್ಪ ಮಜ್ಜಿಗೆ ಬೇಕು ಅಂತಂದರು. ಅವ್ರು ಅವಾಗವಾಗ ಮಜ್ಜಿಗೆ ಮತ್ತು ಎಳ್ನೀರು ಕುಡಿಬೇಕು ಇವಾಗ ಒಂದು ಸ್ವಲ್ಪ. ಅದಕ್ಕೋಸ್ಕರ ಫಸ್ಟ್ ಅವ್ರಿಗೆ ಮಜ್ಜಿಗೆ ಮಾಡಿಕೊಡೋಣ ಅಂತ ಹೇಳಿ ಅವ್ರಿಗೂ ಕೂಡ ಮಜ್ಜಿಗೆ ಎಲ್ಲ
ರೆಡಿ ಮಾಡಿ ಕೊಟ್ಟೆ. ಇನ್ನು ನಾನು ಬಂದ್ಬಿಟ್ಟು ಈ ಕಡೆ ಖಾರಕ್ಕೆಲ್ಲ ಜೋಡಿಸ್ಕೊಂಡಿದ್ದೆ. ಸಿಂಪಲಾಗಿ ಅಷ್ಟೊಂದು ಸ್ವಲ್ಪ ಚಕ್ಕೆ, ಒಂದು 3 ಲವಂಗ, ಒಂದೆರಡು ಏಲಕ್ಕಿ, ಮತ್ತು ಒಂದು ಸ್ವಲ್ಪ ಗಸಗಸೆ, ಮತ್ತು ಮಾಮೂಲಿ ಬೆಳ್ಳಿ, ಒಂದು ಸ್ವಲ್ಪ ಶುಂಠಿ ಇತ್ತು. ಶುಂಠಿ, ಒಂದು 2 ಈರುಳ್ಳಿ, ಮತ್ತು ಒಂದೆರಡು ಟೊಮೊಟೊ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ತುರಿದಿಟ್ಕೊಂಡಿತ್ತಲ್ಲ ಕೊಬ್ಬರಿ, ಅದು ಅಷ್ಟೇ. ಅದು ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ಟೇಸ್ಟ್, ಮಾತ್ರ ಚಿಕನ್ ಸಾರು ಮಾತ್ರ ಚೆನ್ನಾಗಾಗಿತ್ತು. ಕೆಲವರು ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತಾರೆ. ಇನ್ನು ಕೆಲವರು ಬಂದುಬಿಟ್ಟು ಈ ಥರ ಹಸಿದೇ ಹಾಕ್ತಾರೆ. ಯಾವ ಥರ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನಾವೆಲ್ಲ ಫಸ್ಟಿಗೆ ಎಲ್ಲ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ರುಬ್ಕೊಂಡ್ರು ಕೂಡ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕೂಡ ಒಂದು ಸತಿ ಟ್ರೈ ಮಾಡಿದ್ದೆ. ನನಗೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಅಲ್ವಾ, ನನಗೆ ಯಾಕೋ ಸ್ವಲ್ಪ ಸರಿ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ನಾನು ಅವಾಗಿಂದ ಸ್ಟಾಪ್ ಮಾಡಿಬಿಟ್ಟೆ. ನಾನು ಏನು ಕೂಡ ಫ್ರೈ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಡೈರೆಕ್ಟಾಗಿ ಹಸಿದೆ ಎಲ್ಲ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು, ಇನ್ನು ನಾವೆಲ್ಲ ಚಿಕನ್ಗೆಲ್ಲ ಹಾಕ್ತೀವಲ್ವ, ಅವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಏನೂ ಇದಿರಲ್ಲ. ಇನ್ನು ಫಸ್ಟು ಕಾಯಿ ತುರಿ ಅದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು, ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನು ಟೊಮೊಟೊ ಇತ್ತಲ್ಲ ಅದು ಲಾಸ್ಟಲ್ಲಿ ರುಬ್ಕೊಳ್ಳೋಣ ಅಂತ ಹೇಳಿ ರುಬ್ಕೊಂಡೆ. ಮತ್ತು ಸ್ವಲ್ಪ ಸಾಂಬಾರು ಪುಡಿ ಮನೇಲಿ ಮಾಡಿರೋದು, ಖಾರದ ಪುಡಿ ಕೂಡ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿದ್ದೆ ನಾನು, ಅದು ವಿಡಿಯೋ ಆಗಿಲ್ಲ. ಇನ್ನು ನಮ್ಮ ಮನೆಯವರು ಕೂಡ ಚಿಕನ್ ತಿನ್ನಲಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಹೀಟ್ ಐಟಮ್ ಏನು ತಿನ್ನಬಾರ್ದಂತ ಹೇಳಿದ್ದಾರೆ. ಇನ್ನು ನನ್ನ ಮಗನೂ ಕೂಡ ಸ್ವಲ್ಪ ನಾನ್ ವೆಜ್ ಅಂದರೆ ಇಷ್ಟ ಅಲ್ವಾ, ಅವನು ಕೇಳ್ತಾ ಇರ್ತಾನೆ ಅವಾಗ. ಅದಕ್ಕೋಸ್ಕರ ಇನ್ನು ಅವನು ತಿಂತಾನೆ ಅಂತ ಹೇಳಿ ಇನ್ನು ಇಬ್ರಿಗೂ ಆಗುತ್ತೆ ಅಂತೇಳಿ ತರಿಸಿದ್ವಿ. ಇನ್ನು ಚಿಕ್ಕಮ್ಮ ಕೂಡ ಕೆಲ್ಸಕ್ಕೆ ಹೋಗಿದ್ರು, ಅವರು ಕೂಡ ಇರಲಿಲ್ಲ. ಇನ್ನು ಅವ್ರ ಪರಿಷತ್ಗೆ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಹೇಳಿ ಕೂಡ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ಮಾಡಿದೆ ನಾನು. ಚಿಕನ್ ಕಡಿಮೆ ಇದ್ದರೂ ಕೂಡ ಸ್ವಲ್ಪ ತಿಳಿ ಜಾಸ್ತಿ ಮಾಡಿದ್ರೆ ಹೆಂಗೋ ಅನ್ನಕ್ಕೂ ಮುದ್ದೆಗೂ ಆಗುತ್ತೆ. ಅಟ್ಲೀಸ್ಟ್ 2 ಪೀಸ್ ಹಾಕಿದ್ರು, ಒಂದು ಸ್ವಲ್ಪ ತಿಳಿ ಹಾಕಿದ್ರು ಕೂಡ ಅಡ್ಜಸ್ಟ್ ಆಗುತ್ತೆ ಅನ್ನೋಗೋಸ್ಕರ ನಾನು ಸ್ವಲ್ಪ ತಿಳಿ ಜಾಸ್ತಿನೇ ಮಾಡಿದ್ದೆ ನಾನು. ಇನ್ನು ಎಲ್ಲ ನೀಟಾಗಿ ರುಬ್ಕೊಂಡ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಇನ್ನು ಏನಿದನ್ನು ನಾನು ಜಾಸ್ತಿ ಏನು ತೋರಿಸ್ಲಿಲ್ಲ, ಯಾಕೆಂದರೆ ಎಲ್ಲರಿಗೂ ಗೊತ್ತಲ್ವ ಚಿಕನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದೇ ಇದರಲ್ಲೇ ನಾನು ಕೂಡ ಮಾಡ್ತಾಯಿರೋದು. ಇನ್ನು ನಾನು ಸ್ಪೆಷಲಾಗಿ ಏನೂ ಮಾಡ್ತಾಯಿಲ್ಲ. ನಾರ್ಮಲಾಗಿ ಯಾವ ಥರ ಅಂದರೆ ಚಿಕನ್ ಮಾಡುವಾಗ ಯಾವ ಥರ ಮಾಡ್ತಾಯಿರ್ತೀನಿ ಅದೇ ಥರನೇ ನಾನು ಕೂಡ ಒಂದು ಸತಿ ಮಾಡಿದೆ ಅಷ್ಟೇ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಇವಾಗ ಚಿಕನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಆ ಅರಿಶಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಅದು ನೀರಿರುತ್ತಲ್ಲ, ಉಪ್ಪು ನೀರೆಲ್ಲ ಬಿಟ್ಕೊಳೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನ್ನು. ಆವಾಗಲೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದೊಂದು ಸತಿ ಇಲ್ಲಾಂದರೆ ಒಂದು ಕಸಿ ಅನ್ನೋ ಥರ ಇರುತ್ತೆ, ಅದೊಂಥರ ಅನಿಸುತ್ತೆ. ಮೆತ್ತಗಿರೋದು ಬಾಯಲ್ಲಿ ಇಟ್ಕೊಂಡ್ರೆ ಒಂಥರ ಅನಿಸ್ತಾ ಇರುತ್ತೆ, ಆ ಥರ ಆಗಿಬಿಡುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ. ಮೇನಾಗಿ ನಾವು ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಇದರಲ್ಲೇ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟಿಗೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಅದು ಚಿಕನಲ್ಲಿ ನೀರಿರೋದೆಲ್ಲ ಬಿಟ್ಕೊಂಡ್ಬಿಟ್ಟು ಚೆನ್ನಾಗಾಗುತ್ತೆ. ಇನ್ನು ಆ ಕಡೆ ಸ್ವಲ್ಪ ಚಿಕನ್ಗೆಲ್ಲ ಇಟ್ಟು ಫ್ರೈ ಮಾಡಿ ಮತ್ತು ಖಾರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಲ್ಲ ಅಂತ ಹೇಳಿ ಬಿಟ್ಟಿದ್ದೆ. ಇನ್ನು ನನ್ನ ತಮ್ಮ ಕೂಡ ರಜೆ ಇತ್ತು, ಅವನಿಗೆ ಇವತ್ತು ಹೋಗಲಿಲ್ಲ, ಭಾನುವಾರ ಇರೋದ್ರಿಂದ. ಮತ್ತು ನನ್ನ ತಮ್ಮ ಮತ್ತು ನಮ್ಮ ಮನೆಯವರು ಎಲ್ಲರೂ ಇದ್ದಾರೆ ಅಂತ ಹೇಳಿಬಿಟ್ಟು ಹೆಂಗೋ ಒಂದು ಟೈಮ್ ತಿಂತಾರೆ ಸ್ವಲ್ಪನಾದರೂ ಅಂತ ಹೇಳ್ಬಿಟ್ಟು ನನಗೊಂಥರ ಖುಷಿ ಆಗುತ್ತೆ ನನಗೆ ಮಾಡಿ ಇಡೋಕ್ಕೆ. ಇನ್ನು ಬಿಸಿಲು ಕೂಡ ಚೆನ್ನಾಗಿ ಬಂತು. ನೆನ್ನೆ ಬಟ್ಟೆ ಎಲ್ಲ ಒಗೆದು ಹಾಕಿದ್ನಲ್ವ, ಸ್ವಲ್ಪ ಚೆನ್ನಾಗಿ ಒಣಗಿರಲಿಲ್ಲ. ಇನ್ನು ನನ್ನ ಮಗಂದು ಕೂಡ ಜಾಸ್ತಿ ಇತ್ತಲ್ಲ ಬಟ್ಟೆ. ಇನ್ನು ಒಂದೊಂದೇ ಬಟ್ಟೆ ತಂತಿಗ ಅಂದರೆ ವೈರ್ಗೆ ಹಾಕಿದ್ರೆ ಮತ್ತು ಸ್ವಲ್ಪ ಗಾಳಿ ಬಂದ ತಕ್ಷಣ ಎಲ್ಲ ಬಿದ್ದೋಗುತ್ತೆ ಅಂತ ಹೇಳಿ ನಾನು ಈ ಥರ ಮಂಚ ಇಟ್ಟು ಮಂಚದ ಮೇಲೆಲ್ಲ ಹಾಕೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಈಗ ದೊಡ್ಡವ್ರ ಬಟ್ಟೆ ಆದರೆ ಒಂದು ಹತ್ರ ಹಾಕಿ ಬಿಟ್ಬಿಡ್ಬೋದು. ಚಿಕ್ಕ ಮಕ್ಕಳ ಬಟ್ಟೆ ಆದರೆ ಆಗಲೆಲ್ಲ ಕೆಸರಲ್ಲಿ ಬೀಳ್ತಾ ಇರುತ್ತೆ. ಅಂದರೆ ಇದು ರೋಡ್ ಸೈಡ್ ಅಲ್ವಾ, ನೋಡ್ತಾ ಇರ್ಬೋದು ರೋಡಲ್ಲಿ ಎಷ್ಟು ನೀರು ಹೋಗ್ತಾ ಇದೆ ಅಂತೇಳ್ಬಿಟ್ಟು. ಇನ್ನು ಮಿಸ್ಸಾಗಿ ಗಾಳಿಗೆಲ್ಲ ಸ್ವಲ್ಪ ಬಿದ್ದುಬಿಟ್ರೆ ಕೆಳಗಡೆ ಮತ್ತೆ ಎಲ್ಲ ಜಾಲಿಸ್ಬೇಕು, ಮತ್ತೆ ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಐಡಿಯಾ ಮಾಡಿದೆ. ತುಂಬ ಚೆನ್ನಾಗಿ ಒಣಕೊಂಡು, ಬಿಸಿಲು ಕೂಡ ಚೆನ್ನಾಗಿತ್ತು, ಅದಕ್ಕೋಸ್ಕರ ಹಂಗೆ ಮಂಚ ಅಲ್ಲಿ ಇಟ್ಬಿಟ್ಟು ಅವೆಲ್ಲ ಕೂಡ ನೀಟಾಗಿ ಒಣಗಾಕಿದೆ. ಇನ್ನು ಪಾತ್ರೆ ಕೂಡ ಎಲ್ಲ ಹೊರಗಡೆ ಇಟ್ಟಿದ್ದೆ, ಪಾತ್ರೆ ಕೂಡ ತೊಳೆದಿರಲಿಲ್ಲ. ಫಸ್ಟ್ ಅದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಎಲ್ಲ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಸಂಡೇ ಆಗಲಿ ಮಂಡೇ ಆಗಲಿ ಯಾವ ವಾರ ಆದರೂ ಆಗಲಿ ಹೆಣ್ಮಕ್ಳಿಗಂತೂ ಕೆಲಸ ತಪ್ಪೋದೇ ಇಲ್ಲ. ದಿನಕ್ಕೆ ಜಾಸ್ತಿನೇ ಆಗುತ್ತೆ ವಿನಃ ಕಡಿಮೆ ಅಂತೂ ಆಗಲ್ಲ. ಇವತ್ತು ನಾವು ಬಟ್ಟೆ ಒಗ್ದಿದ್ದೀವಿ ಅಂದರೆ ನಾಳೆ ಆಗಲೇ ಬಟ್ಟೆ ಎಲ್ಲ ಮಡ್ಚಿಡೋದು ಒಂದು ಯೋಚನೆ ಆಗ್ತಾಯಿರುತ್ತೆ. ಹಂಗೆ ಒಂದು ದಿನದ ಕೆಲಸ ಇನ್ನೊಂದಕ್ಕೆ ಡಬಲ್ ಕೆಲಸನೇ ಆಗಿರುತ್ತೆ. ಅದು ಕೆಲಸ ಅಂತೂ ಕಡಿಮೆ ಆಗೋದೇ ಇಲ್ಲ.
ಇನ್ನು ಇವಾಗಂತೂ ಅಂಗಡಿ ಸ್ವಲ್ಪ ನಡೀತಾ ಇಲ್ವಲ್ಲ, ಕ್ಲೋಸ್ ಆಗಿದೆಯಲ್ವ, ಅದಕ್ಕೋಸ್ಕರ ಸ್ವಲ್ಪ ಮನೆ ಕೆಲಸನೇ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಇನ್ನೇನು ಸೋಮವಾರ ಇಲ್ಲ ಮಂಗಳವಾರ ಮತ್ತೆ ಓಪನ್ ಮಾಡಬೇಕಂತ ಇದ್ದೀವಿ. ನಮ್ಮ ಮನೆಯವ್ರನ್ನ ಕೇಳಿದ್ದೀನಿ. ಆಯಿತು ನಡ್ಸೋಣ, ಸುಮ್ಮನೆ ಮತ್ತೆ ಯಾಕೆ ತುಂಬ ದಿನ ಆದರೆ ಒಂಥರ ಅನಿಸ್ಬಿಡುತ್ತೆ ಅಂತ ಹೇಳಿ, ಮತ್ತು ಜನಗಳಿಗೂ ಕೂಡ ಒಂಥರ ಮಾತಾಡ್ಕೊಂಡ್ಬಿಡ್ತಾರೆ, ನೋಡಿ ಇಷ್ಟು ದಿನ ನಡೆಸಿದ್ರು ಆಮೇಲೆ ಯಾಕೋ ಇದಕ್ಕಿದ್ದಂಗೆ ಸ್ಟಾಪ್ ಮಾಡಿದ್ರು ಅಂತ. ಗೊತ್ತಲ್ವಾ, ಜನ ಹೆಂಗಿದ್ರು ಕೂಡ ಆಡ್ಕೊಳ್ತಾರೆ, ಹೆಂಗಿದ್ರು ಕೂಡ ಮಾತಾಡ್ಕೊತಾರೆ. ಬಟ್ ನಮ್ಮ ಪರಿಸ್ಥಿತಿ, ನಮ್ಮ ಸಿಚುವೇಶನ್ ನಮಗೆ ಮಾತ್ರ ಗೊತ್ತಿರುತ್ತೆ. ಈ ಥರ ಸಡನ್ನಾಗಿ ಈ ಥರ ಏನೋ ಅಂಗಡಿ ನಡೀತಿಲ್ಲ, ಕ್ಲೋಸ್ ಆಗಿಬಿಟ್ಟಿದೆ ಅಂದರೆ ಅದಕ್ಕೆ ಏನೋ ಒಂದು ನೂರಾರು ಕತೆ ಕಟ್ಕೊಂಡು ಮಾತಾಡ್ಕೊತಾ ಇರ್ತಾರೆ. ಅದು ನನಗೆ ಅನುಭವ ಕೂಡ ಆಗಿದೆ. ಅದಕ್ಕೋಸ್ಕರ ಅವರು ಸುಮ್ಮನೆ ಕಂಡವ್ರ ಬಾಯಿಗೆ ತುತ್ತಾಗೋದು ಯಾಕೆ ಅಂತ ಹೇಳಿ ಇವಾಗ ಹೆಂಗೆ ಸ್ವಲ್ಪ ನಮ್ಮ ಮನೆಯವ್ರು ಸ್ವಲ್ಪ ಆರಾಮಿದ್ದಾರೆ, ಸುಧಾರಿಸ್ಕೊಂಡಿದ್ದಾರೆ, ಪರವಾಗಿಲ್ಲ, ನಡ್ಸ್ಕೊಂಡು ಹೋಗೋಣ. ಅಟ್ಲೀಸ್ಟ್ ಯಾವಾಗಾದ್ರೂ ಊರಿಗೆ ಹೋಗ್ಬೇಕಂದ್ರೆ ರಜೆ ಹಾಕ್ಕೊಂಡು ಸ್ವಲ್ಪ ದಿನ, ಒಂದು ವಾರ 5 ದಿನ ಹಂಗೆ ಬಾಕ್ಲು ಹಾಕ್ಕೊಂಡು ಹೋದ್ರೂ ನಡೆಯುತ್ತೆ. ಹಿಂಗೆ ಫುಲ್ಲು ಸ್ಟಾಪ್ ಮಾಡೋದಂತೂ ಬೇಡ ಅಂತ ಹೇಳಿಬಿಟ್ಟು ಇನ್ನು ಐಟಮ್ ಎಲ್ಲ ತರಿಸೋಣ ಅಂತ ಮಾತಾಡ್ಕೊಂಡಿದ್ದೀವಿ. ನೋಡಬೇಕು, ಇಲ್ಲ ಸೋಮವಾರ ಇಲ್ಲಾಂದರೆ ಮಂಗಳವಾರ ಯಾವಾಗಾದ್ರೂ ತರಿಸ್ತೀವಿ. ಕಂಪಲ್ಸರಿ ತರಿಸ್ಬಿಟ್ಟು ಈ ವಾರದಲ್ಲಿ ಮತ್ತೆ ರಿಓಪನ್ ಮಾಡಬೇಕು ಅಂತ. ರಿಓಪನ್ ಅಂತೇನಿಲ್ಲ, ಎಲ್ಲ ಐಟಮೂ ಇದೆ. ಸ್ವಲ್ಪ ಜಾಸ್ತಿ ಏನೇನು ಐಟಮ್ ಖಾಲಿ ಆಗಿದೆ ಅದೆಲ್ಲ ತರಿಸ್ಕೋಬೇಕು ಇವಾಗ. ಸ್ವಲ್ಪ ಅಂದರೆ ದುಡ್ಡಿಂದು ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ. ಆದರೂ ಕೂಡ ಮತ್ತೆ ಇದು ಮಾಡೋಕ್ಕಾಗಲ್ಲಲ್ವ, ಇರೋದ್ರಲ್ಲೇ ಸ್ವಲ್ಪ ಐಟಮ್ ಸ್ವಲ್ಪನೇ ತಂದು ಹಾಕ್ಕೊಳ್ಳೋಣ ಅಂತ ಹೇಳಿ ಕೂಡ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ, ಹಾಕಲೇಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಸಡನ್ನಾಗಿ ಈ ಥರ ಎಲ್ಲ ಬಿಡೋಕ್ಕೂ ಕೂಡ ಆಗಲ್ಲ. ಅದಕ್ಕೋಸ್ಕರ ಜೀವನ ನಡೀತಿರೋದೆ ಒಂದರಿಂದ ಅಂದರೆ ಅದನ್ನು ನಿಲ್ಲಿಸಿದ್ರೆ ಅದು ನಮಗೆ ಒಳ್ಳೇದು ಮಾಡೋದಿಲ್ಲ, ಒಳ್ಳೇದು ಕೂಡ ಆಗೋಲ್ಲ. ಮತ್ತು ಏನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ಅದನ್ನು ನಾವು ಕಂಟಿನ್ಯೂ ಆಗಿ ಮಾಡಲೇಬೇಕಾಗುತ್ತೆ. ಅದನ್ನು ಸ್ಟಾಪ್ ಮಾಡಿದ್ರೆ ನಮಗೆ ಒಂಥರ ಇದಾಗುತ್ತೆ ಅನ್ನೋಗೋಸ್ಕರ ಮತ್ತೆ ಎಲ್ಲ ಐಟಮ್ ತಂದುಬಿಟ್ಟು ಅಂಗಡಿ ನಡ್ಸ್ಕೊಂಡು ಹೋಗ್ಬೇಕಂತ ಕೂಡ ಮಾತಾಡ್ಕೊಂಡ್ವಿ. ಇನ್ನು ಪಾತ್ರೆ ಕೂಡ ತುಂಬ ಪಾತ್ರೆ ಇದ್ದವು, ಅವೆಲ್ಲ ತೊಳೆದೆ, ನೀಟಾಗಿ ತೊಳೆದ್ಬಿಟ್ಟು ಇನ್ನು ಮತ್ತೆ ಒಳಗಡೆ ಬಂದೆ. ಇನ್ನು ಸ್ಟವ್ ಆಫ್ ಮಾಡಿ ಹೋಗಿದ್ದೆ ನಾನು. ಚಿಕನ್ ಸಾಂಬಾರು ಕೂಡ ಚೆನ್ನಾಗಿ ಬೆಂದಿತ್ತು, ನೋಡ್ತಾ ಇರ್ಬೋದು. ಇನ್ನು ಮಧ್ಯಾಹ್ನಕ್ಕೆ ಅಂದರೆ ಬೆಳಗ್ಗೆ ಸ್ವಲ್ಪ ಪುಳಿಯೋಗರೆ ಗೊಜ್ಜೆಲ್ಲ ಮಾಡಿಟ್ಟಿದ್ನಲ್ಲ, ಅದು ಸ್ವಲ್ಪ ರೈಸ್ ಉಳಿದಿತ್ತು. ಇನ್ನು ನಮ್ಮ ಮನೆಯವ್ರನ್ನ ಕೇಳಿದೆ, ನನ್ನ ತಮ್ಮನವ್ರನ್ನ ಬಿಸಿ ಮುದ್ದೆ ಮಾಡ್ತೀನಿ ಏನಪ್ಪ ಅಂದರೆ ಬೇಡ ಬಿಡಕ್ಕ ಅಂತ ಅಂದರು ನನ್ನ ತಮ್ಮ ಕೂಡ. ಇನ್ನು ನಮ್ಮ ಮನೆಯವರು ಕೂಡ ಬೇಡ, ರೈಸೇ ತಿಂತೀವಿ ಹೇಳಂತ ಅಂದರು. ಇನ್ನು ಸರಿ ಬಿಡು, ಸಂಜೆಗೆ ಸ್ವಲ್ಪ ಬಿಸಿ ಮುದ್ದೆ ಮಾಡಿದ್ರೆ ಆಯಿತು, ಇವಾಗ ಅನ್ನನೇ ಅಡ್ಜಸ್ಟ್ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಇನ್ನು ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಅಷ್ಟರಲ್ಲಿ ನೋಡ್ತಾ ಇರ್ಬೋದು, ಪಾತ್ರೆ ಕೂಡ ಎಲ್ಲ ತೊಳೆದಿಟ್ಟಿದೆ. ಪಾತ್ರೆ ತೊಳೆದು ಮತ್ತು ಬಟ್ಟೆ ಕೂಡ ಚೆನ್ನಾಗಿ ಒಣಕೊತಾ ಇದ್ದು, ಬಿಸಿಲು ಕೂಡ ಸ್ವಲ್ಪ ಪರವಾಗಿರಲಿಲ್ಲ, ಚೆನ್ನಾಗಿ ಬರ್ತಾಯಿತ್ತು. ಇನ್ನು ಗಾಳಿನೂ ಬೀಸ್ತಾ ಇತ್ತಲ್ಲ, ಆಗಲೇ ಇವಾಗ ಒಂದು ಸ್ವಲ್ಪ ಸೆಕೆ ಅಂತ ಅನ್ನಿಸ್ತಾ ಇದೆ. ಆಗಲಿ ಚಳಿ ಕಡಿಮೆ ಆಗಿದೆ, ಈ ಕಡೆ ಸೈಡ್ ಒಂದು ಸ್ವಲ್ಪ ಸೆಕೆ ಜಾಸ್ತಿ ಅನ್ನಿಸ್ತಾ ಇದೆ. ಇನ್ನು ಇದು ಬಂದುಬಿಟ್ಟು ಸಾಯಂಕಾಲ ಮತ್ತೆ ಇದು ವ್ಲಾಗ್ಸ್ ಕಂಟಿನ್ಯೂ ಮಾಡಿದೆ. ಮತ್ತು ಬೆಳಗ್ಗೆಯಿಂದ ಸ್ವಲ್ಪ ಸಾಕಾದಂಗೆ ಆಗಿತ್ತು, ಮತ್ತು ಇನ್ನು ಬೇರೆ ಬೇರೆ ಕೆಲಸ ಇತ್ತು, ಅವೆಲ್ಲ ಕೆಲಸ ಮಾಡಿಕೊಂಡೆ. ಇವಾಗ ಸಂಜೆ ಟೈಮ್ ಆಯಿತು, ಇನ್ನು ಬಟ್ಟೆ ಎಲ್ಲ ಮಡ್ಚಿಡೋಣ, ಸ್ವಲ್ಪ ಸಂಜೆ ಆದರೆ ಬಿಡೋಂಗಿಲ್ಲ ಹೊರಗಡೆ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲ ಚಾಪೆ ಹಾಕ್ಬಿಟ್ಟು ತಂದು ಹಾಕಿದ್ದೀನಿ. ಇನ್ನು ನಮ್ಮ ಮನೆಯವ್ರ ಹತ್ರ ಮಾತಾಡಿಕೊಂಡು ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾಯಿದ್ದೀನಿ. ಮುಂಚೆನೇ ಅದಕ್ಕಿಂತ ಮುಂಚೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದೆ, ಯಾಕೊಂದು ಸ್ವಲ್ಪ ತಲೆನೋವು ಬರ್ತಾಯಿತ್ತು. ಇನ್ನು ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನು ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸೋಣ ಅಂತ ನೀರು ಕೂಡ ಕಾಸಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಚಿಕ್ಕಪ್ಪನ ಹತ್ರ ಹೋಗ್ಬಿಟ್ಟು ನನ್ನ ಮಗ ಹಠ ಮಾಡಿ ಐಸ್ ಕ್ರೀಮ್ ತರಿಸ್ಕೊಂಡಿದ್ದಾನೆ. ಅದಕ್ಕೆ ಬೈತಾ ಇದ್ದೀನಿ, ನೋಡು ಅದೊಂಥರ ಹೊಗೆ ಥರ ಬರ್ತಾಯಿತ್ತು. ಈ ಥರ ನೋಡಿ ಏನೋ ಬರ್ತಾಯಿದೆ ಅಂತಂದರೆ ಅದು ಫುಲ್ಲು ಫ್ರಿಜ್ಜಲ್ಲಿ ಎಲ್ಲ ಇಟ್ಟಿರ್ತಾರಲ್ಲ, ಇದು ಐಸ್ ಕ್ರೀಮ್ ಬಾಕ್ಸೇ ಬರುತ್ತಲ್ಲ ದೊಡ್ಡ ಥರ ಬಾಕ್ಸು, ಅದರಲ್ಲಿಂದ ತಗೊಟ್ಬಿಟ್ಟಿದ್ದಾರೆ ಅಲ್ವಾ, ಅದಕ್ಕೋಸ್ಕರ ಒಂಥರ ಹೊಗೆ ಥರ ಬರ್ತಾಯಿತ್ತು. ನನಗೆ ಒಂಥರ ಭಯ ಅನ್ನಿಸ್ತು, ತಿನ್ನಬೇಡ ಅಂದರೂ ಕೂಡ ಅವನು ತುಂಬ ಹಠ ಮಾಡ್ತಾ ಇರ್ತಾನೆ. ಆದರೂ ಕೂಡ ತಿನ್ನೋಕ್ಕೆ ಬಿಡಲಿಲ್ಲ, ಸ್ವಲ್ಪ ಮೇಲ್ಗಡೆದಷ್ಟೇ ಕಡ್ಕೊಂಡು ತಿಂದ. ಇನ್ನು ಲಾಸ್ಟ್ಗೆ ನಾನು ಹೇಳಿದೆ ನಮ್ಮ ಅಣ್ಣನಿಗೆ, ಅಣ್ಣ ತಿನ್ನಿಸ್ಬೇಡ, ಸ್ವಲ್ಪ ನೀನೇ ಜಾಸ್ತಿ ಕಡ್ಕೊಂಡು ತಿಂದ್ಬಿಡು ಅಂತ ಹೇಳಿದೆ. ಇನ್ನು ನಮ್ಮ ಅಣ್ಣ ಹಂಗೆ ಮಾಡಿದ್ರು, ಆವಾಗ ಅಂತ ಸ್ವಲ್ಪ ಸಮಾಧಾನ ಆಯಿತು ನನಗೆ. ಇಲ್ಲಾಂದರೆ ಇವಾಗಿರೋ ವೆದರ್ಗೆ ಮತ್ತು ಕೋಲ್ಡ್ ಆದ್ರಂತೂ ಬೇಗ ಅದು ಕ್ಲಿಯರೇ ಆಗೋದಿಲ್ಲ. ಮತ್ತು ಕೆಮ್ಮು ಆಗಿಬಿಟ್ರಂತೂ ಅದನ್ನು ಬೇಗ ಕ್ಲಿಯರ್ ಆಗೋಲ್ಲ ಇವನಿಗೆ. ಅದೊಂದು ಸ್ವಲ್ಪ ನನಗೆ ಭಯ. ಹೆಂಗೋ ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಅದರಲ್ಲಿ ಬರೀ ಐಸ್ ಕ್ರೀಮ್ ತಿನ್ಕೊಂಡೇ ಇರ್ತಾನೆ ಅವಾಗಲೂ ಅನ್ನೋದು ಕೂಡ ಒಂಥರ ಭಯ ಅನ್ನಿಸ್ತು ನನಗೆ. ಇನ್ನು ಅವ್ರ ಅಪ್ಪಾಜಿ ಕೂಡ ಕಿತ್ಕೊಳಕ್ಕೆ ಟ್ರೈ ಮಾಡಿದ್ರು, ಕೊಡು ನಾನೊಂದು ಸ್ವಲ್ಪ ತಿನ್ಕೊಡ್ತೀನಿ ಅಂತ ಹೇಳಿಬಿಟ್ಟು, ಬಟ್ ಅವನು ಎದ್ದು ಓಡೋಗ್ಬಿಟ್ಟ ಮತ್ತೆ ಇಸ್ಕೊತಾರೆ ಅಂತ ಹೇಳಿ. ಅದಕ್ಕೆ ನಾನು ನಮ್ಮ ಅಣ್ಣನಿಗೆ ಹೇಳಿದೆ, ಅಣ್ಣ ಏನಾದರೂ ಮಾಡಿ ಅದನ್ನು ಸ್ವಲ್ಪ ತಿನ್ಬಿಡು ಬಾಯಲ್ಲಿ ಇಟ್ಕೊಂಡು, ಅವ್ನು ಕೊಡಬೇಡ ಜಾಸ್ತಿ ಅಂತಂದೆ. ಇನ್ನು ನಮ್ಮ ಅಣ್ಣ ಕೂಡ ಹಂಗೆ ಮಾಡ್ತಾಯಿದ್ರಲ್ಲಿ. ಇನ್ನು ಬಟ್ಟೆ ಎಲ್ಲ ನನ್ನ ಮಗಂದು, ನಂದು ಮತ್ತು ನಮ್ಮ ಮನೆಯವ್ರದ್ದು 3 ಜನದ್ದು ಸ್ವಲ್ಪ ಚೆನ್ನಾಗಿ ಫೋಲ್ಡ್ ಮಾಡಿ ನೀಟಾಗಿಟ್ಟೆ. ನಾವೆಲ್ಲ ಜಾಗಕ್ಕೆ ಇಡೋಣ ಅಂದರೆ ಅವನಿಗೆ ಸ್ನಾನಕ್ಕೆ ನೀರು ತುಂಬ ಕಾದ್ಬಿಟ್ಟಿದ್ದು, ಮತ್ತು ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಚಿಕ್ಕಮ್ಮ ಕೂಡ ಬಂದಿದ್ರು ಕೆಲಸದಿಂದ, ಸಂಜೆ ಬಂದರು ಅವರು. ಇನ್ನು ಚಿಕ್ಕಮ್ಮ ಕೂಡ ಮನೆ ಹತ್ರ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡಿದ್ರು. ಇನ್ನು ಚಿಕ್ಕಮ್ಮ ಇದ್ರಂತೂ ಚಿಕ್ಕಮ್ಮನೇ ಸ್ನಾನ ಮಾಡಿಸ್ತಾರೆ, ಇಲ್ಲ ಅವರು ಇಲ್ಲಾಂದರೆ ನಾನು ಸ್ನಾನ ಮಾಡಿಸ್ತೀನಿ. ಒಟ್ಟು ಸಾಯಂಕಾಲ ಮಾತ್ರ ಕಂಪಲ್ಸರಿ ಸ್ನಾನ ಮಾಡಿಸ್ತೀವಿ ಅವನಿಗೆ, ಬೆಳಗ್ಗೆ ಟೈಮ್ ಮಾಡಿಸ್ಲಿಲ್ಲ ಅಂದರೆ.
ಇನ್ನು ಬೆಳಗ್ಗೆಯಿಂದ ಫುಲ್ಲು ಮಣ್ಣಲ್ಲಿ ಆಟ ಆಡಿರ್ತಾನೆ. ಅದಕ್ಕೋಸ್ಕರ ಸಂಜೆ ಸ್ನಾನ ಮಾಡಿಸ್ಬಿಟ್ರೆ ಬಿಸಿ ಬಿಸಿ ನೀರು ಹಾಕ್ಬಿಟ್ರೆ ತಲೆಗೆ ಮತ್ತು ಚೆನ್ನಾಗಿ ಮಲ್ಕೊಳ್ತಾನೆ. ಅವನಿಗೂ ಕೂಡ ಒಂಥರ ಫ್ರೆಶ್ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಸಾಯಂಕಾಲನೇ ಸ್ನಾನ ಮಾಡಿಸ್ತೀವಿ. ಎಷ್ಟೊತ್ತಾದರೂ ಪರವಾಗಿಲ್ಲ, ಸಾಯಂಕಾಲ ನಾವು ಸ್ನಾನ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ. ಯಾಕೆಂದರೆ ಒಲೆಯಲ್ಲೆಲ್ಲ ನೀರು ಕಾಸೋದು ಚೆನ್ನಾಗಿ ನೀರು ಕಾದಿರ್ತವೆ, ಏನು ಪ್ರಾಬ್ಲಮ್ ಆಗೋಲ್ಲ. ಅದಕ್ಕೋಸ್ಕರ ತಲೆ ಒಂದು ಚೆನ್ನಾಗಿ ಒರೆಸ್ಬಿಟ್ರೆ ಏನು ಇದಾಗಲ್ಲ ಅಂತ ಹೇಳಿ ನಾವು ಸಾಯಂಕಾಲನೇ ಸ್ನಾನ ಮಾಡಿಸೋದು ಅವನಿಗೆ ಆದಷ್ಟು. ಮತ್ತು ಬೆಳಗ್ಗೆಯಿಂದ ಮತ್ತು ಸ್ನಾನ ಮಾಡಿದ್ರೂ ಕೂಡ ಅವನು ಹೋಗ್ಬಿಟ್ಟು ಮರಳಲ್ಲೆಲ್ಲ ಆಟ ಆಡ್ತಾ ಇರ್ತಾನೆ. ಅದಕ್ಕೋಸ್ಕರ ನಾವು ಸಂಜೆ ಟೈಮಲ್ಲೇ ಸ್ನಾನ ಮಾಡಿಸ್ತಾ ಇರ್ತೀವಿ. ನೋಡದೆ ಚಿಕ್ಕಮ್ಮ ಸ್ನಾನ ಮಾಡಿಸ್ತಾ ಇದ್ದರೆ ನಾನು ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೆ ನೀರು ಹಾಕ್ತಾ ಇರ್ತೀನಿ. ಮತ್ತು ಎಲ್ಲ ಸ್ನಾನ ಎಲ್ಲ ಮುಗಿದ್ಮೇಲೆ ಅವನು ಬಗ್ಗು ಅಂತಾನೆ. ಹಿಂಗೆ ಬಗ್ಗು ಅಂದರೆ ಸಾಕು, ಸುಮ್ಮನೆ ಬಗ್ಗಿಸ್ಕೊಂಡು ಫುಲ್ಲು ನೀರು ಹಾಕ್ಸ್ಕೊಂಡ್ಬಿಡ್ತಾನೆ. ಮತ್ತು ನೀರೆಲ್ಲ ಹಾಕ್ಸ್ಕೊಂಡು ಬಾ ಒರೆಸ್ತೀನಿ ಅಂದರೆ ಓಡೋಡಿ ಹೋಗ್ತಾ ಇರ್ತಾನೆ. ಅವನಂತೂ ಹಿಡಿಯೋಕ್ಕೆ ಆಗಲ್ಲ. ಒಟ್ಟು ಬಟ್ಟೆ ಹಾಕಿ ಮತ್ತು ಪೌಡ್ರು ಅದು ಮತ್ತು ಕ್ರೀಮೆಲ್ಲ ಹಾಕಿ ರೆಡಿ ಮಾಡೋವರೆಗೂ ಅವನು ಒಂಥರ ಹುಲಿ ಹಿಡ್ದಂಗೆ ಆಗುತ್ತೆ, ಅಷ್ಟು ಇದು ಮಾಡ್ತಾ ಇರ್ತಾನೆ. ಇನ್ನು ಚಿಕ್ಕಮ್ಮ ಕೂಡ ಗದರ್ತಾ ಇದ್ದಾರೆ. ಇನ್ನು ಫೈನಲಿ ನನ್ನ ಮಗ ಸ್ನಾನ ಮಾಡಿಸ್ಕೊಂಡು ಇನ್ನು ರೆಡಿಯಾಗಿ ಇವಾಗ ಮೆಕ್ಯಾನಿಕ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಇಲ್ಲಿ ನಮ್ಮ ತಂಗಿ ಮಗಂದು ಬೈಕು ಏನೋ ಇದು ಕಟ್ಟಾಗಿದೆ ಅಂತ ಹೇಳಿಬಿಟ್ಟು ನಿಲ್ಲಿಸಿದ್ದ. ಅವನದು ಅವೆಲ್ಲ ತೊಗೊಂಬಂದು ನನ್ನ ಗಾಡಿನ ರಿಪೇರಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ದಾನೆ. ಏನು ಮಾಡ್ತಾಯಿದ್ದೀಯ ಅಂದರೆ ಒಂದು ಸತಿ ಅದು ಎರಡಿತ್ತು, ಅದನ್ನೊಂದು ಸರಿ ತೊಗೊತಾನೆ, ಇನ್ನೊಂದು ತೊಗೊತಾನೆ. ಅದನ್ನೆಲ್ಲ ಮೆಕ್ಯಾನಿಕ್ ಮಾಡ್ತಾ ಇದ್ದಾನೆ. ಒಂಥರ ನೋಡೋಕ್ಕೆ ಖುಷಿ, ಚಿಕ್ಕ ಮಕ್ಳು ಈ ಥರ ಎಲ್ಲ ಮಾಡಿದ್ರೆ ಮುಂದೆ ಏನಾಗ್ತಾರಪ್ಪ ಇವರು ಅನ್ನೋದೇ ಒಂದು ಇದಾಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಆಗಿದೆ. ಸಪೋರ್ಟ್ ಮಾಡಿ.